ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ದೇಶದಲ್ಲಿ ಒಂದು ವರ್ಗ ಕಳೆದ 12 ವರ್ಷಗಳಿಂದ ಬಹಳ ನಿರಾಸೆಗೆ ಹೋಗ್ಬಿಟ್ಟಿತ್ತು. ಅವರಿಗಿನ್ಯಾವತ್ತೋ ನಮಗೆ ಅಧಿಕಾರ ಸಿಗುತ್ತೆ ಅಂತ ಊಹೆ ಕೂಡ ಇರಲಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಅದರಲ್ಲೂ ದೇಶದಲ್ಲಿ ನಡೆದಂತಹ ಇತ್ತೀಚಿನ ಬೆಳವಣಿಗೆಯಿಂದ ಅವರ ಕಂಪ್ಲೀಟ್ ಜಂಘಾಬಲವೇ ಕುಸಿದು ಹೋಗಿತ್ತು. ನಮ್ಮ ನಾಯಕ ಅಂದರೆ ರಾಹುಲ್ ಗಾಂಧಿಯನ್ನು ಇನ್ಯಾವತ್ತೂ ಕೂಡ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರೊಂದು ಕನ್ಕ್ಲೂಷನ್ಗೂ ಕೂಡ ಬಂದಾಗಿತ್ತು. ಆದರೆ ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಅವರಿಗೆ ಮತ್ತೆ ಹೊಸ ಆಶಾವಾದಕ್ಕೆ ಕಾರಣ ಆಗಿದೆ. ಇಲ್ಲ, ರಾಹುಲ್ ಗಾಂಧಿ ಇನ್ನೂ ಕೂಡ ರೇಸ್ನಿಂದ ಹಿಂದೆ ಬಿದ್ದಿಲ್ಲ, ಅವರಿಗೂ ಕೂಡ ಒಂದು ಚಾನ್ಸ್ ಸಿಗಬಹುದು. ಬಾಂಗ್ಲಾದೇಶದಲ್ಲಿ ಏನಾಯಿತೋ, ನೇಪಾಳದಲ್ಲಿ ಏನಾಯಿತೋ ಅದೇ ರೀತಿಯ ಪರಿಸ್ಥಿತಿ ಭಾರತದಲ್ಲೂ ಆಗಬಹುದು ಅನ್ನುವಂಥ ಒಂದು ಉತ್ಸಾಹ ಮೂಡಿದೆ. ಮಿತ್ರರೇ, ಈ ಮಾತನ್ನು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಇದರಲ್ಲಿ ಸಣ್ಣ ಅತಿಶಯೋಕ್ತಿಯೂ ಕೂಡ ಇಲ್ಲ. ದೆಹಲಿಯಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಇವತ್ತು ಹೊಸ ದಿಕ್ಕನ್ನು ಪಡೆದುಕೊಂಡಿದೆ. ಕಾರಣ ಏನು ಕೇಳಿದ್ರೆ, ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ನಿನ್ನೆವರೆಗೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಸೀಮಿತವಾಗಿದ್ದಂತಹ ಈ ಹೋರಾಟ ಇವತ್ತು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ರಾಜೀನಾಮೆಗೆ ಬಂದು ನಿಂತಿದೆ. ಇವತ್ತು ಅಣ್ಣ ತಂಗಿ ಒಟ್ಟಿಗೆ ತನ್ನ ಸಂಸದರನ್ನ ಕರ್ಕೊಂಡು ಹೋಗಿ ಪ್ರಧಾನಿ ನರೇಂದ್ರ ಮೋದಿಯವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಅವರ ಮನೆಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸದ್ಯ ಇಡೀ ಪ್ರತಿಭಟನೆಯ ದಿಕ್ಕನ್ನು ಬದಲಾಯಿಸುವಂತಹ ಒಂದು ತಂತ್ರಗಾರಿಕೆ ನಡೀತಾ ಇದೆ. ನಿನ್ನೆವರೆಗೂ ಕೂಡ ಅದು ಸ್ಟೂಡೆಂಟ್ ಪ್ರೊಟೆಸ್ಟ್, ನೀಟ್ ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಾಡಿದಂತಹ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅವರ ಉದ್ದೇಶ. ಆದರೆ ಇವತ್ತದಲ್ಲ. ಇವತ್ತಾಗ್ತಾ ಇರೋದೇನು ಕೇಳಿದ್ರೆ, ಸ್ಟೂಡೆಂಟ್ಗಳ ಮೇಲೆ ಕೇಂದ್ರ ಸರ್ಕಾರ ನಿರ್ದಯವಾಗಿ ವರ್ತಿಸಿದೆ, ಸ್ಟೂಡೆಂಟ್ಗಳಿಗೆ ಬೆಂಡೆತ್ತಿದೆ, ಸ್ಟೂಡೆಂಟ್ಗಳ ಮೇಲೆ ಅಶ್ರುವಾಯುವನ್ನು ಸಿಡಿಸಿದೆ, ಇದು ಯುವಕರ ವಿರೋಧಿ ಸರ್ಕಾರ, ಹೀಗೆ ಬಿಂಬಿಸಿ ಈ ಇಡೀ ಹೋರಾಟದ ದಿಕ್ಕನ್ನು ಬದಲಾಯಿಸೋದಕ್ಕೆ ರಾಹುಲ್ ಗಾಂಧಿ ಅಖಾಡಕ್ಕಿಳಿದಿದ್ದಾರೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಇದೆಂತಹ ದೊಡ್ಡ ಹುನ್ನಾರ. ಈ ಹಿಂದೆಯೇ ಹಲವು ಬಾರಿ ಹೇಳಿದ್ದೀನಿ. ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜುಲೈ 20ನೇ ತಾರೀಕು ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ನಡೀತು ಅಂತ ನಿಮಗೆಲ್ಲ ಗೊತ್ತು. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಪೀಠಿಕೆ ಹಾಕೋದಕ್ಕೆ ಹೋಗೋದಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯವರು ಪ್ರತಿಭಟನೆ ನಡೆಸ್ತಾ ಇದ್ರು, ಅವರು ಸಂಸತ್ ಚಲೋವನ್ನು ಹಮ್ಮಿಕೊಂಡಿದ್ರು. ಆದರೆ ದಿಢೀರ್ ಅಂತ ಅಲ್ಲಿ ಲಾಠಿ ಚಾರ್ಜ್ ಆಗುತ್ತೆ, ಗಲಭೆ ಆಗುತ್ತೆ, ಪೊಲೀಸರ ವಾಹನಗಳು ಜಖಮ್ ಆಗುತ್ತೆ, ಪೊಲೀಸರಿಗೆ ಏಟ್ ಆಗುತ್ತೆ, ಕೆಲ ವಿದ್ಯಾರ್ಥಿಗಳು ಅನಿಸಿಕೊಂಡಂತವರಿಗೂ ಕೂಡ ಗಾಯಗಳಾಗ್ತವೆ, ಪ್ರತಿಭಟನಾಕಾರರು ಸಂಸತ್ ಭವನದವರೆಗೂ ಕೂಡ ಬಂದು ಬಿಡ್ತಾರೆ. ಇಂತಹ ಒಂದು ಡ್ರಾಮಾ ಅಲ್ಲಿ ನಡೆಯುತ್ತೆ. ಇದನ್ನೆಲ್ಲ ಒಂದು ಸಹಜವಾದಂತಹ ಒಂದು ಪ್ರತಿಭಟನೆ, ಒಂದು ಆರ್ಗ್ಯಾನಿಕ್ ಆಗಿ ಆದಂತಹ ಪ್ರತಿಭಟನೆ, ವಿದ್ಯಾರ್ಥಿಗಳ ಆಕ್ರೋಶ ಅಂತ ನೀವು ಕರೆಯೋದಾದ್ರೆ ಅದಕ್ಕೆ ನಾನೇನು ವಾದ ಮಾಡೋದಕ್ಕೆ ಹೋಗೋದಿಲ್ಲ. ಅದು ನಿಮ್ಮ ಊಹೆಗೆ ಬಿಟ್ಟಂತಹ ವಿಚಾರ. ಆದರೆ ಕೆಲವೊಂದಷ್ಟು ವಿಜುವಲ್ಸ್ಗಳಿದಾವಲ್ಲ, ಇವತ್ತು ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದಾವಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆಯಲ್ಲ, ಆ ವಿಜುವಲ್ಸ್ಗಳನ್ನು ಬಹಳ ಕಣ್ಣಿಟ್ಟು ನೋಡಿ. ನಿಮಗೆ ಅಲ್ಲಿ ಏನು ನಡೀತು ಅನ್ನುವಂತಹ ಸತ್ಯಾಸತ್ಯತೆ ಅರಿವಿಗೆ ಬರುತ್ತೆ. ಇವತ್ತು ಬಹಳ ಜನ ಏನು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಹೇಳ್ತಿರೋದೇನು, ವಿದ್ಯಾರ್ಥಿಗಳು ಬಹಳ ಶಾಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು, ಆಗ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು, ಅಶ್ರುವಾಯುವನ್ನು ಸಿಡಿಸ್ಬಿಟ್ರು, ವಿದ್ಯಾರ್ಥಿಗಳನ್ನು ಗಲಭೆಗೆ ಪ್ರಚೋದನೆ ಕೊಟ್ಟರು, ಹೀಗಂತ ಇವತ್ತು ವಾದ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ, ಅದಕ್ಕೋಸ್ಕರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಇದು ರಾಹುಲ್ ಗಾಂಧಿ ಅವರ ಒತ್ತಾಯ. ಖಂಡಿತವಾಗ್ಲೂ ರಾಹುಲ್ ಗಾಂಧಿ ಅವರ ಮಾತನ್ನು ಒಪ್ತೀನಿ. ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಗಾಯ ಆಗಿದ್ರೆ, ಅವರೆಲ್ಲರೂ ಕೂಡ ಅಮಾಯಕರಾಗಿದ್ದರೆ, ನ್ಯಾಯ ಕೇಳೋದಕ್ಕೆ ಬಂದಿದ್ದೇ ಆಗಿದ್ರೆ, ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ರೀತಿಯಾಗಿ ನಡೆದುಕೊಂಡಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ದೇಶದ ಪ್ರಧಾನಿ ಕ್ಷಮೆ ಕೇಳಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಅದರಲ್ಲೇನು ಎರಡು ಮಾತೇ ಇಲ್ಲ. ಆದರೆ ವಾಸ್ತವತೆ ಕಂಪ್ಲೀಟ್ ಬೇರೆಯದ್ದೇ ಆಗಿದೆಯಲ್ಲ. ದೆಹಲಿಯಲ್ಲಿ ನಡೆದಂತಹ ಪ್ರತಿ ಘಟನೆಗೂ ಕೂಡ ವಿಡಿಯೋ ಸಾಕ್ಷಿಗಳಿದ್ದಾವೆ. ಮೊದಲನೇದಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥನಾಗಿರುವಂತಹ ಅಭಿಜಿತ್ ದೀಪ್ಗೆ ಅಲ್ಲಿ ಸೇರಿದಂಥವರ ಮುಂದೆ ಭಾಷಣ ಮಾಡ್ತಾ ಇದ್ದ, ಅಂದ್ರೆ ಅವರಿಗೇನೋ ಸೂಚನೆಯನ್ನ ಕೊಡ್ತಾ ಇದ್ದ. ಆಗ ಅಲ್ಲಿ ಸೇರಿದಂತಹ ಕೆಲವರು, ಅಂದ್ರೆ ಸ್ಟೂಡೆಂಟ್ ವೇಷದಲ್ಲಿ ಬಂದಂತಹ ಕೆಲವರು, ನಾನು ಯಾಕೆ ಸ್ಟೂಡೆಂಟ್ ವೇಷದಲ್ಲಿ ಅಂತ ಹೇಳದೆ ಕೇಳಿದ್ರೆ, ಅಲ್ಲಿ ಯಾರು ಕೂಡ ನೀಟ್ ಪಾಸ್ ಆದಂತಹ ಅಥವಾ ನೀಟ್ ಬರೆದಂತಹ ವಿದ್ಯಾರ್ಥಿಗಳು ಇರಲಿಲ್ಲ. ಅವರು ಏಕಾಏಕಿಯಾಗಿ ಪೊಲೀಸರ ಮೇಲೆ ಮುಗಿ ಬೀಳೋದಕ್ಕೆ ಶುರು ಮಾಡಿದ್ರು, ಪೊಲೀಸರನ್ನ ತಳ್ಳಾಡಿದ್ರು. ಅಲ್ಲೇ ಇದ್ದಂತಹ ಒಬ್ಬ ಪೊಲೀಸ್ ಆಫೀಸರ್ನ ತಲೆ ಮೇಲಿದ್ದಂತಹ ಹೆಲ್ಮೆಟ್ ಅನ್ನ ಕೀಳೋದಕ್ಕೆ ಹೊರಟರು. ಆಗ ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥನಾಗಿರುವಂತಹ ಅಭಿಜಿತ್ ದೀಪ್ಗೆ ಪ್ರತಿಭಟನಾಕಾರರಿಗೆ ಮನವಿ ಮಾಡ್ತಾ ಇದ್ದಾನೆ, ತಾಳ್ಮೆ ಕಳೆದುಕೊಳ್ಬೇಡಿ, ಹಾಗೆಲ್ಲ ಮಾಡಬೇಡಿ ಅಂತ. ಆ ವಿಡಿಯೋ ಇದೆ. ಅಂದ್ರೆ ಯಾವುದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದಕ್ಕೆ ನಾನು ನಿಮಗೆ ಈ ಉದಾಹರಣೆಯನ್ನ ಕೊಟ್ಟೆ ಅಷ್ಟೇ. ಓಕೆ, ಇಷ್ಟೆಲ್ಲ ಆಯಿತು. ಪೊಲೀಸರನ್ನ ತಳ್ಳಾಡಿದ್ರು. ಆರಂಭದಲ್ಲಿ ಲಘು ಲಾಠಿ ಪ್ರಹಾರ ಆಯಿತು. ಪೊಲೀಸರೇನೋ ಮೊದಲಿಗೆ ಎದ್ವಾ ತದ್ವಾ ಬಾರಿಸಿಲ್ಲ, ಸ್ವಲ್ಪ ತಾಳ್ಮೆಯಿಂದಲೇ ಇದ್ರು. ಯಾಕೆಂದ್ರೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಇತ್ತು, ಯಾವುದೇ ವಿದ್ಯಾರ್ಥಿಗೂ ಕೂಡ ಗಾಯ ಆಗಬಾರದು ಅಂತ. ಅದಕ್ಕೂ ಕೂಡ ಏನು ಕಾರಣ ಅಂತ ನಾನು ಮುಂದೆ ಹೇಳ್ತೀನಿ. ಅನಂತರದಲ್ಲಿ ಏನಾಯಿತು, ಇದ್ದಕ್ಕಿದ್ದಂತೆ ಅಲ್ಲಿ ನೆರೆದಂಥವರು ಪರಿಸ್ಥಿತಿಯನ್ನು ಹದಗೆಡಿಸೋದಕ್ಕೆ ಶುರು ಮಾಡಿದ್ರು. ಇದೆಲ್ಲವೂ ಕೂಡ ಪಕ್ಕಾ ಪ್ಲಾನ್. ಯಾಕೆ ಗೊತ್ತಾ, ಈ ಉಪವಾಸ ಕೂತಂತಹ ಸೋನಂ ವಾಂಗ್ಚುಕ್ ಸ್ವಲ್ಪ ಹಿಂದೇಟ್ ಹಾಕುವಂತಹ ಲಕ್ಷಣಗಳು ಸಿಕ್ವು. ಅವರೊಂದು ಓಪನ್ ಆಗಿ ಪತ್ರ ಬರೆದು ತನ್ನ ಡಿಮ್ಯಾಂಡ್ಗಳನ್ನು
ವಿಚಾರಗಳನ್ನು ತಿಳಿಸಿದ್ರು. ಅದೆಲ್ಲವೂ ಕೂಡ ಸಾಮಾನ್ಯವಾದಂತಹ ಡಿಮ್ಯಾಂಡ್ ಆಗಿತ್ತು. ಅಂದ್ರೆ ಪ್ರತಿಭಟನೆಗೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಆಗ ಈ ಇಡೀ ಪ್ರತಿಭಟನೆಯ ಮಾಸ್ಟರ್ ಮೈಂಡ್ ಇದಾರಲ್ಲ, ಅದು ಅಭಿಜಿತ್ ದೀಪ್ಗೆ ಅಲ್ಲ, ಈ ಕಾಕ್ರೋಚ್ ಜನತಾ ಪಾರ್ಟಿಯೂ ಕೂಡ ಅಲ್ಲ, ಅವರನ್ನೆಲ್ಲ ಆಟ ಆಡಿಸ್ತಾ ಇರುವಂತಹ ಮಾಸ್ಟರ್ ಮೈಂಡ್ ನಾಯಕ ಇದ್ದಾನಲ್ಲ, ಆತನ ಹೆಸರನ್ನು ನಾನು ಹಿಂದೆ ಹಲವು ಬಾರಿ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳೋದು ಯಾಕೆ, ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ರು, ಇಲ್ಲೊಂದು ಸ್ವಲ್ಪ ಘರ್ಷಣೆ ಆಗದೇ ಇದ್ರೆ ಪ್ರತಿಭಟನೆ ನೀರಸ ಆಗಿಬಿಡುತ್ತೆ, ಕೇಂದ್ರ ಸರ್ಕಾರಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅಂತ. ಹೀಗಾಗಿ ಅಲ್ಲಿ ಕೆಲ ಕಿಡಿಗೇಡಿಗಳನ್ನು ಕಳುಹಿಸಿ ಅವರಿಂದಾಗಿ ಈ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಲಾಯಿತು, ಈ ದಂಗೆಯನ್ನು ಎಬ್ಬಿಸಲಾಯಿತು. ಓಕೆ, ಇದನ್ನೆಲ್ಲ ಒಪ್ಕೊಂಡು ಬಿಡೋಣ, ಏನೇ ವಿಡಿಯೋ ಇರಲಿ, ವಿಜುವಲ್ಸ್ ಇರಲಿ, ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಯಿತು ಅಂತ. ಅನಂತರದಲ್ಲಿ ಅಲ್ಲಿ ಕಲ್ಲು ತೂರುದ್ರಲ್ಲ, ಅಲ್ಲಿದ್ದಂತಹ ಕಾಂಪೌಂಡ್ಗಳನ್ನು ಒಡೆದ್ರಲ್ಲ, ರಸ್ತೆ ಬದಿಯಲ್ಲಿದ್ದಂತಹ ಇಟ್ಟಿಗೆಗಳನ್ನೆಲ್ಲ ಕೈಗೆ ತೆಗೆದುಕೊಂಡು ಪೊಲೀಸರ ಮೇಲೆ ಯದ್ವಾ ತದ್ವಾ ಎಸೆದು ಬಿಟ್ರಲ್ಲ, ಆಗ್ಲೂ ಪೊಲೀಸರು ಸುಮ್ಮನೆ ಇರಬೇಕಿತ್ತ? ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಬಂದ್ರಲ್ಲ, ಆಗ್ಲೂ ಕೂಡ ಪೊಲೀಸರು ಕೈಕಟ್ಟಿ ಕೂರ್ಬೇಕಿತ್ತ? ಏನು ಕ್ರಮ ಕೈಗೊಳ್ಳಬಾರ್ದಾ? ಸದ್ಯ ಇದೆಲ್ಲವೂ ನಡೆದು ಹೋಗ್ಬಿಟ್ಟಿದೆ, ಎಲ್ಲವೂ ಆರ್ಗ್ಯಾನಿಕ್ ಆಗಿ ಆಯಿತು, ಅಂದರೆ ಸಹಜವಾಗಾಯಿತು. ವಿದ್ಯಾರ್ಥಿಗಳು ತಾಳ್ಮೆ ಕಳೆದುಕೊಂಡ್ರು, ಪೊಲೀಸರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅಂತಲೇ ಅಂದುಕೊಳ್ಳೋಣ. ಇವತ್ತೇನಾಗ್ತಾ ಇದೆ, ಇವತ್ತು ರಾಹುಲ್ ಗಾಂಧಿ ಈ ಪ್ರತಿಭಟನೆಯನ್ನು ಇನ್ನೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು ನೀಟ್ ವಿಚಾರ ಇಲ್ಲ, ಧರ್ಮೇಂದ್ರ ಪ್ರಧಾನ್ ವಿಚಾರವೂ ಕೂಡ ಇಲ್ಲ, ಇದು ನೇರವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಬುಡಕ್ಕೆ ಬಂತು. ರಾಹುಲ್ ಗಾಂಧಿ ಹೊಸ ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಸರ್ಕಾರ ನಿರ್ದಯವಾಗಿ ವರ್ತಿಸಿದೆ, ಪೊಲೀಸರು ದಬ್ಬಾಳಿಕೆ ಮಾಡಿದ್ದಾರೆ, ಮನಸ್ಸಿಗೆ ಬಂದಂತೆ ಲಾಠಿ ಬೀಸಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ಗಾಯಗೊಂಡು ಬಿಟ್ಟಿದ್ದಾರೆ ಅಂತ. ಮಿತ್ರರೇ, ನೀಟ್ ಪರೀಕ್ಷೆ ಬರೆಯೋದು ಯಾರು ಹೇಳಿ? ಸೆಕೆಂಡ್ PUC ಪಾಸ್ ಆದಂಥವ್ರು. ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯೋದಕ್ಕೆ ಹೋಗೋದಿಲ್ಲ. ಸೆಕೆಂಡ್ PUC ಓದುವಂಥ ಮಕ್ಕಳು ಹೇಗಿರ್ತಾರೆ? ಅವರ ದೇಹದ ಗಾತ್ರ ಎಷ್ಟಿರುತ್ತೆ? ಈಗ ತಾನೇ ಮುಖದಲ್ಲಿ ಮೀಸೆ ಬರ್ತಾ ಇರುತ್ತೆ, ತೀರಾ ಎಳಸು ಹುಡುಗರು. ಆದರೆ ನಿನ್ನೆ ಕಲ್ಲೆಸಿತಾ ಇದ್ರಲ್ಲ, ಆ ವಿಡಿಯೋಗಳಲ್ಲಿ ನೋಡಿ, ಅವ್ರು ಯಾರಾದರೂ ಈ ಸೆಕೆಂಡ್ PUC ಪಾಸ್ ಆದಂತಹ ವಿದ್ಯಾರ್ಥಿಗಳು ಅಂತ ನಿಮ್ಗೆ ಅನ್ಸುತ್ತಾ? ಎಲ್ಲರೂ ಕೂಡ ಪೇಯ್ಡ್ ಗೂಂಡಾಗಳೇ. ಅಲ್ಲಿ ಯಾರೂ ಕೂಡ ವಿದ್ಯಾರ್ಥಿಗಳಿರಲಿಲ್ಲ. ಅವರ ಮೇಲೆ ಪೊಲೀಸರು ಲಾಠಿ ಬೀಸಿದ್ದನ್ನು ಇವತ್ತು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಮೇಲಿನ ದಬ್ಬಾಳಿಕೆ ಅಂತ. ಹೋಗ್ಲಿ ಬಿಟ್ಬಿಡಿ, ಅದನ್ನು ಒಪ್ಕೊಳ್ಳೋಣ. ಆದರೆ ಇವತ್ತು ರಾಹುಲ್ ಗಾಂಧಿ ಅಪ್ಪಿ ತಪ್ಪಿಯೂ ಕೂಡ ಪೊಲೀಸರು ಗಾಯಗೊಂಡಿದ್ದಾರಲ್ಲ, ಇವರ ಕಲ್ಲೇಟು ತಿಂದು ಕೆಲವರಿಗೆ ಕಾಲು ಮುರಿದಿದೆ, ಕೆಲವರಿಗೆ ಕೈ ಮುರಿದಿದೆ, ಕೆಲವರ ತಲೆ ಓಪನ್ ಆಗಿದೆ, ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಕೆಲವರಿದ್ದಾರೆ. ಅವ್ರು ಯಾರ ಬಗ್ಗೆಯೂ ಕೂಡ ಇವರು ಒಂದೇ ಒಂದು ಚಕಾರ ಎತ್ತುತ್ತಾ ಇಲ್ಲ. ಹಾಗಾದರೆ ಪೊಲೀಸರು ನಮ್ಮ ದೇಶದವರಲ್ವಾ? ಅವರೂ ಸಹ ಯಾರ್ದೋ ಮಕ್ಕಳಾಗಿರ್ತಾರೆ ತಾನೆ, ಅವ್ರನ್ನ ನಂಬ್ಕೊಂಡು ಪೇರೆಂಟ್ಸ್ ಇರ್ತಾರೆ, ಹೆಂಡತಿ ಮಕ್ಕಳಿರ್ತಾರೆ, ಅವ್ರನ್ನ ನಂಬ್ಕೊಂಡು ಇಡೀ ಒಂದು ಕುಟುಂಬ ಇರುತ್ತೆ ತಾನೆ. ಅವರಿಗೆ ಕಲ್ಲು ಹೊಡೆದ್ರೆ ಅವರು ಕಲ್ಲು ಹೊಡೆಸ್ಕೊಂಡು ಸುಮ್ಮನೆ ಇರಬೇಕಾ? ಅವರು ಭಾರತೀಯರಾದ ಮೇಲೆ ಅವರಿಗೂ ಕೂಡ ಹಕ್ಕಿರುತ್ತೆ ತಾನೆ. ಒಟ್ಟಿನಲ್ಲಿ ನಿನ್ನೆಯ ಪ್ರತಿಭಟನೆ, ದಂಗೆ ಇದೆಯಲ್ಲ, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ನಾನು ದೆಹಲಿ ಪೊಲೀಸರಿಗೆ ಒಂದು ರೀತಿಯಲ್ಲಿ ಸೆಲ್ಯೂಟ್ ಮಾಡ್ತೀನಿ. ಅವರು ಒದೆ ತಿಂದಿದ್ದಾರೆ, ಒಂದಷ್ಟು ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ. ಆದರೂ ಸಹ ಅವರಿಗೆ ಯಾಕೆ ಧನ್ಯವಾದ ಹೇಳ್ತೀನಿ ಅಂತಂದರೆ, ಈ ದೇಶವನ್ನು ಬಚಾವ್ ಮಾಡಿದ್ದಾರೆ. ಒಂದು ವೇಳೆ ಯೋಚನೆ ಮಾಡಿ, ನಿನ್ನೆ ಆ ಕಲ್ಲೆಸದ್ರಲ್ಲ, ಆ ಸಂದರ್ಭದಲ್ಲಿ ಯಾವನಾದರೂ ಒಬ್ಬ ಅಲ್ಲಿ ಪ್ರತಿಭಟನಾಕಾರನಿಗೆ, ಆತ ಏನು ವಿದ್ಯಾರ್ಥಿ ಆಗೋದು ಬೇಡ, ಆತನಿಗೂ ನೀಟ್ಗೂ ಸಂಬಂಧವೇ ಇರೋದು ಬೇಡ, ಒಬ್ಬನೇ ಒಬ್ಬ ವ್ಯಕ್ತಿಗೆ ಡ್ಯಾಮೇಜ್ ಆಗಿದ್ರೆ, ಆತನ ಪ್ರಾಣಕ್ಕೇನಾದರೂ ಅಪಾಯ ಆಗಿದ್ರೆ ಇವತ್ತು ಏನಾಗ್ತಾ ಇತ್ತು ಅಂತ ಊಹೆ ಮಾಡ್ಕೊಳ್ಳಿ. ಇವತ್ತು ದೆಹಲಿಯ ಚಿತ್ರಣವೇ ಬದಲಾಗಿರ್ತಾ ಇತ್ತು. ಪೊಲೀಸರು ತಾವು ಎಷ್ಟೇ ಏಟು ತಿಂದರೂ ಕೂಡ ಸ್ವಲ್ಪವೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ಕೇವಲ ಲಾಠಿಯನ್ನು ಬೀಸಿ ಪರಿಸ್ಥಿತಿಯನ್ನು ತಹಬದಿಗೆ ತಂದ್ರಲ್ಲ, ಹೀಗಾಗಿ ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಕೆಲ ಶಕ್ತಿಗಳು ಬಯಸಿದ್ರು ನಿನ್ನೆ ಜಂತರ್ ಮಂತರ್ನಲ್ಲಿ ಏನಾರು ಆಗಲೇಬೇಕು, ಸಂಸತ್ ಚಲೋದಲ್ಲಿ ಒಂದೋ ಎರಡೋ ಅಮಾಯಕ ಜೀವಗಳು ಬಲಿಯಾಗಬೇಕು ಅಂತ. ಹಾಗಾಗಿದ್ದೇ ಆಗಿದ್ರೆ ಇವತ್ತಿನ ಚಿತ್ರಣವನ್ನು ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಸದ್ಯ ಪ್ರತಿಭಟನೆಯ ಒಂದು ಹಂತ ಮುಕ್ತಾಯ ಆಗಿದೆ. ಅವರು ಅಂದುಕೊಂಡಿದ್ದೆಲ್ಲವೂ ಕೂಡ ಆಗಿದೆ. ಈಗ ಎರಡನೇ ಹಂತಕ್ಕೆ ಕಾಲಿಟ್ಟಿದೆ. ಅದೇನು ಕೇಳಿದ್ರೆ, ರಾಹುಲ್ ಗಾಂಧಿಯವರ ಅಂಗಳಕ್ಕೆ ಬಾಲು ಬಂದು ಬಿದ್ದಿದೆ. ಇವತ್ತು ರಾಹುಲ್ ಗಾಂಧಿ ಫುಲ್ ಆಕ್ಟಿವ್ ಆಗಿದ್ದಾರೆ. ನಿಮಗೆಲ್ಲ ನೆನಪಿರಲಿ, ಇಡೀ ದೇಶದಲ್ಲಿ ನೀಟ್ ವಿಚಾರ ಆರಂಭವಾಗುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅದರ ಬಗ್ಗೆ ದೊಡ್ಡದಾಗಿ ಧ್ವನಿ ಎತ್ತಿಲ್ಲ. ವಿಪಕ್ಷದ ನಾಯಕನಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿಲ್ಲ. ಅಷ್ಟಕ್ಕೂ ಹೇಳಬೇಕು ಅಂತಂದರೆ ದೇಶದಲ್ಲೇ ಇರಲಿಲ್ಲ. ದೇಶದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ, ದೇಶದಲ್ಲಿ ನೀಟ್ ವಿಚಾರದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಿರುವಂತಹ ಸಂದರ್ಭದಲ್ಲಿ ಬರೋಬ್ಬರಿ ರಾಹುಲ್ ಗಾಂಧಿ 20ರಿಂದ 22 ದಿನಗಳ ಕಾಲ ವಿದೇಶಿ ಪ್ರವಾಸದಲ್ಲಿದ್ದರು. ನಿಮಗೆ ನೆನಪಿರಲಿ, ಅದು ಅಫಿಷಿಯಲ್ ಟೂರ್ ಅಲ್ಲ. ವಿಪಕ್ಷದ ನಾಯಕ ಯಾವುದೋ ದೇಶಕ್ಕೆ ಹೋದ್ರಪ್ಪ, ಅಲ್ಲಿನ ವಿಪಕ್ಷದ ನಾಯಕರನ್ನು ಭೇಟಿಯಾದರೂ ದೇಶದ ಪ್ರಜಾಪ್ರಭುತ್ವವನ್ನು ಸದೃಢ ಮಾಡೋದಕ್ಕೆ ರಾಹುಲ್ ಗಾಂಧಿ ಏನೋ ಕ್ರಮ ಕೈಗೊಳ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ಅಲ್ಲ, ಅದು ಅವರ ಪರ್ಸನಲ್ ಟೂರ್. ಅಂತಹ ವಿಪಕ್ಷ ನಾಯಕ ವಿದೇಶಕ್ಕೆ ಹೋಗಿ ಎನರ್ಜಿ ತೆಗೆದುಕೊಂಡು ಈಗ ದೇಶಕ್ಕೆ ವಾಪಸ್ ಬಂದಿದ್ದಾರೆ. ಇಲ್ಲಿರುವಂತಹ ಇನ್ನೊಂದು ಇಕೋಸಿಸ್ಟಮ್ ಇದೆಯಲ್ಲ, ಅವರಿಗೆ ಒಂದು ಪೂರಕವಾದಂತಹ ವ್ಯವಸ್ಥೆಯನ್ನು ರೆಡಿ ಮಾಡಿಟ್ಕೊಂಡಿತ್ತು. ಅದನ್ನು ಇವತ್ತು ರಾಹುಲ್ ಗಾಂಧಿ ಅವರು ವಿಶೇಷ ರೀತಿಯಲ್ಲಿ ಮುನ್ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಅವರ ಇಡೀ ಟೀಮ್, ಇನ್ಕ್ಲೂಡಿಂಗ್ ಪ್ರಿಯಾಂಕಾ ವಾದ್ರಾ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ಇವರೆಲ್ಲ ಸೇರ್ಕೊಂಡು ದೆಹಲಿಯಲ್ಲಿರುವಂತಹ ಪ್ರಧಾನಿ ನಿವಾಸದ ಮುಂದೆಯೇ ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಂಸದರು ಕೂಡ ರಾಹುಲ್ ಗಾಂಧಿಗೆ ಸಾಥ್ ಕೊಟ್ರು.
ಪ್ರಧಾನಿಯವರ ನಿವಾಸದ ಮುಂದೆಯೇ ಪ್ರತಿಭಟನೆ ಕೂತಿದ್ರಲ್ಲ, ಹೀಗಾಗಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸ್ಥಳಕ್ಕೆ ಬಂದು ಏನಪ್ಪಾ ನಿಮ್ ಪ್ರಾಬ್ಲಮ್ ಅಂತ ಕೇಳಿದ್ರು. ಅಂದ್ರೆ ಎಲ್ಲವೂ ಕೂಡ ಹೈಡ್ರಾಮಾ, ಯಾವುದೂ ಕೂಡ ನ್ಯಾಚುರಲ್ ಆಗಿಲ್ಲ, ನಿಜವಾದಂತಹ ಉದ್ದೇಶ ಇಲ್ಲಿ ಕಾಣೋದಕ್ಕೂ ಸಿಗ್ತಾ ಇಲ್ಲ. ಮಿತ್ರರೇ, ಇಲ್ಲಿ ನಾನು ಪದೇ ಪದೇ ನೀಟ್ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ, ಹಾಗಾದ್ರೆ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳು ಸತ್ತೋದ್ರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಮನೆ ಮಕ್ಕಳಾಗಿದ್ರೆ ನೀವು ಹಾಗೆ ಹೇಳ್ತಾ ಇದ್ರಾ? ನೀಟ್ ವಿಚಾರದಲ್ಲಿ ನ್ಯಾಯ ಸಿಗೋದು ಬೇಡವಾ? ಹೀಗೆಲ್ಲ ಕೆಲವರು ಕಮೆಂಟ್ ಹಾಕ್ತಾರೆ. ಕೆಲವರಿಗೆ ನನ್ನ ನಿರ್ಧಾರಗಳು ಸರಿಯಾಗಿ ಕಾಣೋದಿಲ್ಲ. ನಾನು ಅಂಥವರ ಅಭಿಪ್ರಾಯಕ್ಕೂ ಕೂಡ ಬೆಲೆ ಕೊಡ್ತೀನಿ. ಆದರೆ ವಾಸ್ತವತೆ ಏನು ಅಂತ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆಯಲ್ಲ, ಅದು ಈ ದೇಶಕ್ಕೆ ಅವಮಾನ. ನಾವೇನೇನೋ ಮಾತನಾಡ್ತೀವಿ, ಚಂದ್ರ ಮಂಗಳ ಗ್ರಹದ ಬಗ್ಗೆ ಎಲ್ಲ ಮಾತನಾಡ್ತೀವಿ, ಆದರೆ ಇವತ್ತಿಗೂ ಕೂಡ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಪರೀಕ್ಷೆ ನಡೆಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಇಡೀ ವ್ಯವಸ್ಥೆಗೆ ಆದಂಥ ಅವಮಾನ. ಇದರ ಜವಾಬ್ದಾರಿಯನ್ನು ಯಾರಾದರೂ ಹೊತ್ತುಕೊಳ್ಳಲೇಬೇಕು. ನಾನು ಯಾವತ್ತೂ ಕೂಡ ಧರ್ಮೇಂದ್ರ ಪ್ರಧಾನ್ರನ್ನ ಸಮರ್ಥಿಸಿಕೊಂಡಿಲ್ಲ. ಹಾಗಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಎಲ್ಲವೂ ಕೂಡ ಸರಿಯಾಗೋದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎರಡನೇದಾಗಿ ಮಿತ್ರರೇ, ಇಲ್ಲಿ ನೀಟ್ ವಿಚಾರವನ್ನೇ ಯಾಕೆ ಎತ್ತಿಕೊಳ್ಳಲಾಗ್ತಾ ಇದೆ ಇದನ್ನ ಗಮನಿಸಬೇಕು. ಇಲ್ಲೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ, ಇಲ್ಲೇ ಇರುವಂತಹದ್ದು ದೇಶದ ಹಿತಾಸಕ್ತಿಯ ವಿಚಾರ. ಅದು ಹೇಗೆ ಕೇಳಿದ್ರೆ, ನೀವು ಕಳೆದ 20 ವರ್ಷದಲ್ಲಿ ದೇಶದಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಲೆಕ್ಕ ಹಾಕಿ. ಕರ್ನಾಟಕದ್ದೂ ಸೇರಿದಂತೆ ಈ ದೇಶದಲ್ಲಿ 150ರಿಂದ 200 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿದ್ದಾವೆ. ಅಂದರೆ ಕೆಲವುದು ಚಿಕ್ಕ ಪುಟ್ಟ ಪರೀಕ್ಷೆಗಳಲ್ಲಾಗಿರುತ್ತೆ, ಕೆಲವುದು ದೊಡ್ಡ ಮಟ್ಟದ ಪರೀಕ್ಷೆಗಳಲ್ಲಾಗಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಣ ಅನ್ನುವಂಥದ್ದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಶಿಕ್ಷಣದ ವಿಚಾರದಲ್ಲಿ ರಾಜ್ಯಗಳ ಅಧಿಕಾರವೂ ಇದೆ, ಕೇಂದ್ರದ ಅಧಿಕಾರವೂ ಕೂಡ ಇದೆ. ಯಾರೋ ಒಬ್ರು ತೀರ್ಮಾನ ಮಾಡೋದಲ್ಲ. ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆಯಲ್ಲ, ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲೂ ಆಗಿದೆ, ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳಲ್ಲೂ ಕೂಡ ಆಗಿದೆ. ನನಗೆ ನೆನಪಿರುವ ಹಾಗೆ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಕಿಮ್ಮನೆ ರತ್ನಾಕರ್ ಶಿಕ್ಷಣ ಸಚಿವರಾಗಿದ್ರು. ಆಗ ದ್ವಿತೀಯ PUC ಪ್ರಶ್ನೆ ಪತ್ರಿಕೆ 2 ಬಾರಿ ಲೀಕ್ ಆಯಿತು. ಅಂದರೆ ಒಮ್ಮೆ ಲೀಕ್ ಆಗಿತ್ತು, ಮರುಪರೀಕ್ಷೆಯನ್ನು ಆಯೋಜನೆ ಮಾಡಿದ್ರು, ಆ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಯಿತು. ಇದೆಲ್ಲವೂ ಕೂಡ ನಾರ್ಮಲ್, ಹೊಸತೇನೂ ಅಲ್ಲ, ಈ ದೇಶದ ದುರ್ದೈವವೂ ಕೂಡ ಹೌದು. ಆದರೆ ಈಗ ನೀಟ್ ವಿಚಾರದಲ್ಲಿ ಯಾಕೆ ಧರ್ಮೇಂದ್ರ ಪ್ರಧಾನ್ರನ್ನ ದೋಷಿ ಮಾಡಲಾಗ್ತಾ ಇದೆ, ಯಾಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳಲಾಗ್ತಾ ಇದೆ ಕೇಳಿದ್ರೆ, ಇದು ವಿಪಕ್ಷಗಳಿಗೆ ಸಿಕ್ಕಂಥ ಅತ್ಯಂತ ದೊಡ್ಡ ಅಸ್ತ್ರ. ಇದನ್ನು ಬಿಟ್ಟು ನೀವು ಬೇರೆ ಯಾವುದೋ ವಿಚಾರವನ್ನು ಇಟ್ಟುಕೊಂಡ್ರೆ ಅದು ರಾಜಕೀಯ ವಿಚಾರಗಳಾಗತ್ತೆ. ಅದಕ್ಕೆ ಜನ ಬೆಂಬಲ ವ್ಯಕ್ತವಾಗೋದಿಲ್ಲ, ಅಂತಾರಾಷ್ಟ್ರೀಯ ಬೆಂಬಲ ವ್ಯಕ್ತವಾಗೋದಿಲ್ಲ. ಈ ದೇಶದಲ್ಲಿ ಸ್ಟೂಡೆಂಟ್ಗಳು ಪ್ರತಿಭಟಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ವಿಶೇಷವಾದಂತಹ ಅರ್ಥ ಇರುತ್ತೆ. ಅದಕ್ಕೆ ರಾಜಕೀಯ ಪಕ್ಷಗಳ ಬಣ್ಣ ಬಳಿಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರಾಹುಲ್ ಗಾಂಧಿ ಎಲ್ಲೊಂದ್ ಕಡೆ ಪ್ರತಿಭಟನೆ ಮಾಡಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು, ಇದಕ್ಕೆಲ್ಲ ಅಂತಹ ಮೊಮೆಂಟಮ್ ಸಿಗೋದೇ ಇಲ್ಲ. ಸ್ಟೂಡೆಂಟ್ಗಳು ಪ್ರತಿಭಟಿಸ್ತಾ ಇದ್ದಾರೆ ಅಂತಂದ್ರೆ ದೇಶ ಕೇಳಲೇಬೇಕಾಗುತ್ತೆ. ಅದನ್ನ ವಿರೋಧಿಸೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನೀಟ್ ವಿಚಾರವನ್ನೇ ಇವರು ಮುಂದಿಟ್ಟುಕೊಂಡ್ರು. ಇವರ ಉದ್ದೇಶ ಏನು ಕೇಳಿದ್ರೆ, ಈ ನೀಟ್ ವಿಚಾರದಲ್ಲಿ ಒಂದು ದಂಗೆ ಏಳಬೇಕು, ಮೋದಿ ಸರ್ಕಾರವನ್ನು ಅಲುಗಾಡಿಸೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಇದು ಕೇವಲ ಆರಂಭ ಅಷ್ಟೇ. ಇದರ ಮುಂದುವರೆದ ಭಾಗಗಳು ಮುಂದಿನ ದಿನಗಳಲ್ಲಿ ಶುರುವಾಗುತ್ತೆ. ಈಗ ಇದಕ್ಕೊಂದು ಸಣ್ಣ ಯಶಸ್ಸು ಸಿಕ್ತಿದ್ದ ಹಾಗೆ ಇವರು ಹಿರಿ ಹಿಗ್ಗಿದ್ದಾರೆ. ಇದಿಲ್ಲಿಗೆ ಅಂತ್ಯ ಆಗೋದಿಲ್ಲ. ನಿಮಗೆ ನೆನಪಿರಲಿ, ಇದು ಪಂಜಾಬ್, ಉತ್ತರ ಪ್ರದೇಶ, ಗುಜರಾತ್ ಈ ಎಲ್ಲ ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಮುಂದುವರಿಯುತ್ತೆ. ಅಲ್ಲೂ ಏನಾದರೂ ಸಣ್ಣ ಮಟ್ಟದ ಯಶಸ್ಸು ಸಿಕ್ಕರೆ ಇದು 2029ಕ್ಕೂ ಕಂಟಿನ್ಯೂ ಆಗುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ನೀಟ್ ವಿಚಾರದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಅಂತ ಯಾರಾದರೂ ನಂಬಿಕೊಂಡಿದ್ದೆ ಆದರೆ, ಈಗಲೂ ಕೂಡ ಯಾರಿಗಾದರೂ ಹಾಗೆ ಅನ್ನಿಸ್ತಾ ಇದ್ರೆ ಅಂಥವರಿಗೆ ನನ್ನದೊಂದು ದೊಡ್ಡ ಸಲಾಂ. ನೀಟ್ ಪರೀಕ್ಷೆ ಸುಸೂತ್ರವಾಗಿ ನಡೆದಿದೆ. 20 ಲಕ್ಷ ಮಂದಿ ನೀಟ್ ಪರೀಕ್ಷೆಯನ್ನು ಬರೆದಿದ್ರೆ 11,21,000 ಮಂದಿ ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. 56.5% ಪಾಸ್ ಆಗಿದ್ದಾರೆ. ಈ ವಿಚಾರದಲ್ಲೂ ಕೆಲವರ ಮಾತನ್ನು ನಾನು ಕೇಳಿದೆ. ನಮಗೆಲ್ಲ ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ಟಿದೆ, 700ಕ್ಕೆ 300 ಬಂದಿದೆ, 700ಕ್ಕೆ 250 ಬಂದಿದೆ, ಇದಕ್ಕೋಸ್ಕರವಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ದೆಹಲಿಯಲ್ಲಿ ಅಂತಹ ವಾದವೂ ಕೂಡ ಕೇಳಿಬಂತು. ನೀವೇ ಯೋಚನೆ ಮಾಡಿ, 20 ಲಕ್ಷ ಮಂದಿ ಬರೆದ್ರೆ 20 ಲಕ್ಷ ಜನರನ್ನು ಪಾಸ್ ಮಾಡಿದ್ದೆ ಆದರೆ ಅಷ್ಟು ವೈದ್ಯಕೀಯ ಸೀಟನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ? ಈಗ ಉದಾಹರಣೆಗೆ ಈ ದೇಶದಲ್ಲಿ 12 ಲಕ್ಷಕ್ಕೂ ಹೆಚ್ಚು ಮಂದಿ UPSC ಎಕ್ಸಾಮ್ಗೆ ತಯಾರಾಗಿರ್ತಾರೆ. ಸರಿಸುಮಾರು 6 ಲಕ್ಷ ಮಂದಿ ಅಟೆಂಪ್ಟ್ ಮಾಡಿರ್ತಾರೆ. ಕೊನೆಗೆ ಅಂತಿಮವಾಗಿ UPSCಗೆ ಕ್ವಾಲಿಫೈ ಆಗುವಂತಹದ್ದು 1,000 ಒಳಗೆ. ಹಾಗಾದ್ರೆ ಉಳಿದಂತಹ 5,99,000 ಮಂದಿ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಾ, ಪಾರ್ಲಿಮೆಂಟ್ ಅನ್ನ ಕೆಡವುತ್ತೀವಿ ಅಂತ ಹೇಳೋದಾ? ಅದಕ್ಕೇನಾದ್ರೂ ಅರ್ಥ ಇರುತ್ತಾ? ಎಕ್ಸಾಮ್ ಬರೆದವರೆಲ್ಲರೂ ಪಾಸ್ ಆಗಬೇಕು, ಎಲ್ಲರಿಗೂ ಸೀಟ್ ಸಿಗಬೇಕು ಅಂತಂದ್ರೆ ಆ ಎಕ್ಸಾಮ್ ಯಾಕೆ ಬೇಕು? ಗೊತ್ತಿಲ್ಲ ಈ ದೇಶವನ್ನ ಅಥವಾ ಈ ದೇಶದ ಯುವಕರನ್ನ ಯಾವ ದಿಕ್ಕಿನತ್ತ ಇವರು ಕೊಂಡೊಯ್ತಾ ಇದ್ದಾರೆ ಅಂತ. ಇಲ್ಲಿ ಸ್ಪಷ್ಟವಾಗಿರೋದೇನು ಕೇಳಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಯುವ ಸಮುದಾಯ ಸರ್ಕಾರದ ಪರವಾಗಿತ್ತು. ಸರ್ಕಾರದ ನೀತಿ ನಿರ್ಧಾರಗಳಿಂದ ಅವರು ಖುಷಿಯಾಗಿದ್ರು. ಇದು ಹೀಗೆ ಕಂಟಿನ್ಯೂ ಆದ್ರೆ ಮುಂದೊಂದು ದಿನ ಇವರ ಪಕ್ಷದ ಕಾರ್ಯಕರ್ತರು ನಿಲ್ಲಾಗ್ಬಿಡ್ತಾರಲ್ವಾ? ಅದಕ್ಕೋಸ್ಕರವಾಗಿ ಸದಾ ಇಂತಹ ಪ್ರಯತ್ನಗಳನ್ನ ಕೆಲ ಪಕ್ಷಗಳು ಮಾಡ್ತಲೇ ಇರ್ತವೆ. ಇದು ಕೂಡ ಅದರ ಒಂದು ಭಾಗವೇ. ಪ್ರಧಾನಿ ನರೇಂದ್ರ ಮೋದಿ ಅವರ ಕುರ್ಚಿಯನ್ನ ಅಲುಗಾಡಿಸೋದಕ್ಕೆ ಮಾಡದಂತಹ ಒಂದು ಕಟ್ಟ ಕಡೆಯ ಪ್ರಯತ್ನ ಅಂತ ನಾನಂತೂ ಭಾವಿಸ್ತೇನೆ.
ಗಮನಿಸಿದ್ದೀನಿ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.